BMW ಬೈಕ್ ಅಂತ ಹೇಳಿದ್ರೆ ಎಲ್ಲರೂ ಥಿಂಕ್ ಮಾಡ್ತಾರೆ 10 ಲಕ್ಷ ಇರ್ಬೋದು, 20 ಲಕ್ಷ ಇರ್ಬೋದು. ನಾನು ಹೇಳ ಒಂದು ಪ್ರಾಪರ್ GS ಅಡ್ವೆಂಚರ್ ಬೈಕು 4 ರಿಂದ 5 ಲಕ್ಷಕ್ಕೆ ಬರುತ್ತೆ ಅಂದ್ರೆ ನಂಬ್ತೀರಾ? ಎಸ್, ಇದು ಆಲ್ ನ್ಯೂ BMW F450 GS. ಇದರಲ್ಲಿ ಟ್ವಿನ್ ಸಿಲಿಂಡರ್ ಇಂಜಿನ್ ಬರುತ್ತೆ, ಪ್ರೀಮಿಯಂ ಎಲೆಕ್ಟ್ರಾನಿಕ್ಸ್, GS ಅಡ್ವೆಂಚರ್ ಇನ್ DNA ಮತ್ತೆ BMW ಬ್ಯಾಡ್ಜ್ ಬರುತ್ತೆ. ಬಟ್ ನಿಮಗೊಂದು ಕ್ವಶನ್ ಬರ್ಬೋದು, ಇದೊಂದು ಜಸ್ಟ್ BMW ಗಾಡಿನ ಅಥವಾ ಇದು ಆಕ್ಚುಲಿ ವರ್ತಿಜ ಬೈ ಮಾಡಕ್ಕೆ ಹಿಮಾಲಯನ್ 450, KTM 390 ಮತ್ತೆ ಎಕ್ಸ್ಪಲ್ಸ್ಗೆ ಬೀಟ್ ಮಾಡುತ್ತಾ, ಇಲ್ಲ ಜಸ್ಟ್ BMW ಲೋಗೋ ಇಟ್ಕೊಂಡು ಜಸ್ಟ್ ಒಂದು ಮಾಮೂಲಿ ಬೈಕ್? ಇವತ್ತಿನ ವಿಡಿಯೋದಲ್ಲಿ ನೋಡೋಣ ದ ಆಲ್ ನ್ಯೂ BMW F450 GS. ಹಲೋ, ನನ್ನ ಹೆಸರು ಯಶಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ರೇವ್ ಕನ್ನಡಿಗ ಚಾನಲ್. ಈ ಗಾಡಿಯ ಡಿಸೈನ್ ಬಗ್ಗೆ ನೋಡೋದಾದ್ರೆ ಇದು ಚಿಕ್ಕ ಅಡ್ವೆಂಚರ್ ಬೈಕ್ ತರ ಅನ್ಸಲ್ಲ, ಇದೊಂದು ಮಿನಿ BMW 1300 GS ತರ ಫೀಲ್ ಕೊಡುತ್ತೆ. ಫ್ರಂಟ್ ಡಿಸೈನ್ ಬಗ್ಗೆ ನೋಡೋದಾದ್ರೆ ಇದು LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ, ಎಕ್ಸ್ ಶೇಪ್ DRL ಬರುತ್ತೆ, ಮತ್ತೆ ಟೇಲ್ ವಿಂಡ್ ಶೀಲ್ಡ್ ಬರುತ್ತೆ. ವಿಂಡ್ ಶೀಲ್ಡ್ ಅಂತ ಹೇಳಿದ್ರೆ ಆ ವಿಂಡ್ ನ ಬ್ಲಾಸ್ಟ್ ಅನ್ನು ಕಮ್ಮಿ ಮಾಡಕ್ಕೆ ವಿಂಡ್ ಸ್ಕ್ರೀನ್ ಕೊಟ್ಟಿರ್ತಾರಲ್ಲ ಅದು. ಇದೆಲ್ಲ ಸೇರಿದ್ರೆ ಈ ಗಾಡಿಗೆ ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ. ಸೈಡ್ ಪ್ರೊಫೈಲ್ ಇಂದ ನೋಡೋದಾದ್ರೆ ಮಸ್ಕ್ಯುಲರ್ ಆಗಿ ಫ್ಯೂಲ್ ಟ್ಯಾಂಕ್ ಬರುತ್ತೆ, ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಬರುತ್ತೆ, ವೈರ್ ಸ್ಪೋಕ್ಸ್, ಇದರಲ್ಲಿ ನಿಮಗೆ ಸ್ಪೋಕ್ಸ್ ವೀಲ್ಸ್ ಬರುತ್ತೆ, ಇದರಲ್ಲಿ ಡ್ಯೂಯಲ್ ಪರ್ಪಸ್ ಟೈರ್ ಬರುತ್ತೆ. ಇದು ನೋಡಕ್ಕೆ ಪ್ರಾಪರ್ ಅಡ್ವೆಂಚರಸ್ ಬ್ರೇಕ್ ತರ ಕಾಣುತ್ತೆ. LED ಟೇಲ್ ಲ್ಯಾಂಪ್ ಬಗ್ಗೆ ನೋಡೋದಾದ್ರೆ ಸ್ಲಿಮ್ ಆಗಿದೆ, ಮತ್ತೆ ಇದರ ಟೇಲ್ ಲ್ಯಾಂಪ್ ಡಿಸೈನ್ ಬಗ್ಗೆ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಓವರ್ ಆಲ್ ಹೇಳೋದಾದ್ರೆ BMW ಡಿಸೈನ್ ಅಲ್ಲಿ ಮಾತ್ರ ನೇಲ್ ಮಾಡಿದ್ದಾರೆ. ಇದರ ಇಂಜಿನ್ ಬಗ್ಗೆ ಮಾತಾಡಿದ್ರೆ ಇದು ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಅಂತ ಹೇಳ್ಬೋದು. ಇದರಲ್ಲಿ 450cc ಪ್ಯಾರಲಲ್ ಟ್ವಿನ್ ಸಿಲಿಂಡರ್ ಇಂಜಿನ್ ಬರುತ್ತೆ. ಒಂದ್ ಸಿಲಿಂಡರ್ ಅಲ್ಲ ಗುರು, ಎರಡೆರಡು ಸಿಲಿಂಡರ್ ಇಂಜಿನ್ ಬರುತ್ತೆ. ಇದು ಆಲ್ಮೋಸ್ಟ್ 48 bhp ಮತ್ತೆ 45 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಬರುತ್ತೆ. ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ, ಮತ್ತೆ ಸ್ಲಿಪ್ಪರ್ ಕ್ಲಚ್, ರೈಡ್ ಬೈ ವೈರ್ ಕೂಡ ಇದೆ. ಇದರಲ್ಲಿ ಟ್ವಿನ್ ಸಿಲಿಂಡರ್ ಆದ್ದರಿಂದ ಇಂಜಿನ್ ರಿಫೈನ್ಮೆಂಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಹೈವೇ ಇರ್ಬೋದು, ಯಾವುದೇ ತರ ವೈಬ್ರೇಷನ್ ಕಾಣಲ್ಲ, ಮತ್ತೆ ಓವರ್ಟೇಕಿಂಗ್ ಕೂಡ ಈಸಿಯಾಗಿ ಸ್ವಿಂಕ್ ಅಂತ ಹೋಗ್ಬೋದು. ಸೊ ಕ್ರೂಸಿಂಗು ಅಷ್ಟೇ, ನಿಮಗೆ 100 ಇಂದ 120 ಎಫರ್ಟ್ಲೆಸ್ ಆಗಿ ಹೋಗ್ಬೋದು. ಅಂಡ್ ಲಾಂಗ್ ರೈಡಿಗೆ ಮಾತ್ರ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಚೇಸಿ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಅಡ್ವೆಂಚರ್ ಬೈಕ್ ಆದ್ದರಿಂದ ಸಸ್ಪೆನ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಫ್ರಂಟ್ ಅಲ್ಲಿ USD ಸ್ಪೋಕ್ಸ್ ಬರುತ್ತೆ, ರಿಯರ್ ಅಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಇದು ಲಾಂಗ್ ಸಸ್ಪೆನ್ಷನ್ ಟ್ರಾವೆಲ್, ಇದು ಯಾವುದೇ ತರ ಖರಾಬ್ ರೋಡ್ಸ್, ಗುಂಡಿ ಪಂಡಿ ರೋಡ್ ಇದ್ರು ಸಟ್ 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 ಅಂತ ಹೋಗ್ಬಿಡುತ್ತೆ. ಇದು ಎಲ್ಲದನ್ನು ಕಾನ್ಫಿಡೆಂಟ್ಲಿ ಹ್ಯಾಂಡಲ್ ಮಾಡಬಹುದು. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾನೇ ಇದೆ. ಅಂಡ್ ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ನಿಂತ್ಕೊ ಹೋಗ್ತಾರಲ್ಲ ಎಲ್ಲ ರೈಡರ್ಸ್, ಅದು ಕೂಡ ಆರಾಮಾಗಿ ಕಂಫರ್ಟಬಲ್ ಆಗಿ ಹೋಗ್ಬೋದು. ಸೊ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ TF ಡಿಸ್ಪ್ಲೇ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ, ಇದರಲ್ಲಿ ನ್ಯಾವಿಗೇಷನ್ ಬರುತ್ತೆ, ಕಾಲ್ ಸಿಮ್ ಅಲರ್ಟ್ಸ್ ಬರುತ್ತೆ, ಮ್ಯೂಸಿಕ್ ಕಂಟ್ರೋಲ್ ಇರ್ಬೋದು, ಮಲ್ಟಿಪಲ್ ರೈಡ್ ಮೋಡ್ಸ್ ಇರ್ಬೋದು, ಡ್ಯುಯಲ್ ಚಾನಲ್ ABS, ಸ್ವಿಚಬಲ್ ರಿಯರ್ ABS ಇದೆ, ಟ್ರಾಕ್ಷನ್ ಕಂಟ್ರೋಲ್, ರೈಡ್ ಬೈ ವೈರ್, ಸ್ಲಿಪ್ಪರ್ ಕ್ಲಚ್, LED ಲೈಟಿಂಗ್ಸ್ ಮತ್ತೆ USB ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಅಬ್ಬಾ ಇಷ್ಟೊಂದು ಬರುತ್ತೆ ನೋಡ್ರಿ. ರೈಡಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ರೆ ಈ ಗಾಡಿ ಯಾರ್ಯಾರಿಗಪ್ಪ ಅಂತ ಹೇಳಿದ್ರೆ, ವೀಕೆಂಡ್ ಅಲ್ಲಿ ನಾನು ರೈಡಿಗೆ ಹೋಗ್ಬೇಕು, ಟೂರಿಸ್ಟ್ ಸ್ಪಾಟ್ ಇರ್ಬೋದು, ಅಥವಾ ಲದ್ದಾಖ್ ಇರ್ಬೋದು, ಅಥವಾ ವೆಸ್ಟರ್ನ್ ಘಾಟ್ಸ್ ಎಲ್ಲೇ ಇರ್ಬೋದು, ಹೋಗ್ಬೇಕು ಯೋಚನೆ ಮಾಡ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು ಅಂತವ್ರಿಗೆ ಮಾತ್ರ. ಡೈಲಿ ಕಮಿಟಿಗೆ ಸ್ವಲ್ಪ ಅಂತ ಹೇಳಿದ್ರೆ ಗಾಡಿ ಸೈಜ್ ಇಂದ ನಿಮಗೆ ಒಂದು ಸ್ವಲ್ಪ ಹಿಂಸೆ ಆಗ್ಬೋದು, ಬಟ್ ಡೆಫಿನೆಟ್ಲಿ ನೀವು ತಗೋಗ್ಬೋದು. ಸೀಟ್ ಹೈಟ್ ಕೂಡ ಅಷ್ಟೇ, ಶಾರ್ಟ್ ರೈಡರ್ಸ್ ಹಿಂಸೆ ಆಗುತ್ತೆ. 5'10", 5'11" ಇರೋರಿಗೆ ನೀವು ಒಂದ್ಸತಿ ಹೋಗ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ನಿಮಗೆ ಏನಾರ ಕಾಲ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಬೈ ಮಾಡ್ಬೋದು. ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಇದನ್ನ ಆಲ್ಮೋಸ್ಟ್ 4 ರಿಂದ 4.5 ಲಕ್ಷ ರೂಪಾಯಿಗೆ ಸಿಗುತ್ತೆ. ಅಂಡ್ ಕಾಂಪಿಟೇಷನ್ ಯಾರ್ಯಾರು ಅಂತ ಹೇಳಿದ್ರೆ ಹಿಮಾಲಯನ್ 450, KTM 390 ಅಡ್ವೆಂಚರ್ ಇರ್ಬೋದು, ಹೀರೋ ಎಕ್ಸ್ಪಲ್ಸ್ ಇರ್ಬೋದು, ಇನ್ನೂ ತುಂಬಾ ಗಾಡಿಗಳಿದಾವೆ. ಆ್ಯಂಡ್ ಇದು 3 ಮೇನ್ ಕಾಂಪಿಟೇಟರ್ಸ್ ಅಂತ ಹೇಳ್ಬೋದು. ಸೊ ಈ BMW ತಗೊಂಡ್ರೆ ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಸಿಗುತ್ತೆ, ಒಂದು ಟ್ವಿನ್ ಸಿಲಿಂಡರ್ ಇಂಜಿನ್ ಸಿಗುತ್ತೆ, ಪ್ರೀಮಿಯಂ ಬಿಲ್ಡ್ ಸಿಗುತ್ತೆ, ಒಂದು ಗ್ಲೋಬಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಜರ್ಮನ್ ಗಾಡಿ ಓಡಿಸ್ದಂಗೆ ಫೀಲ್ ಇರುತ್ತೆ, ಅಡ್ವಾನ್ಸ್ ಎಲೆಕ್ಟ್ರಾನಿಕ್ ಇದೆ. ಫೈನಲ್ ಆಗಿ ಹೇಳಿದ್ರೆ BMW 450 GS ತಗೊಬೇಕಾ ಅಂತ ಹೇಳಿದ್ರೆ ಎಸ್, ನೀವೇನಾರ ಬಜೆಟ್ ಏನೋ 4 ರಿಂದ 5 ಲಕ್ಷ ರೂಪಾಯಿ ಇದ್ರೆ ನೀವು ಡೆಫಿನೆಟ್ಲಿ ಈ ಗಾಡಿನ ಚೆಕ್ಔಟ್ ಮಾಡ್ಬೋದು. ಸ್ವಲ್ಪ ಶಾರ್ಟ್ ರೈಡರ್ಸ್ ಆಗಿದ್ರೆ ನೀವೇನಾರು ಹೋಗಿ ಟೆಸ್ಟ್ ರೈಡ್ ಮಾಡಿ ನೋಡಿ, ನಿಮಗೇನಾರ ಕಾಲ್ ಕೂರ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಗಾಡಿನ ಬೈ ಮಾಡ್ಬೋದು. ಸೊ ಹೆಂಗ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಬೈಕ್ ಮಾಡಬೇಕು ಅಂತಾನು ಹಂಗೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.